ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಇವತ್ತು ತಿರಾಮಸ್ಸು ಹೆಂಗೆ ಮಾಡೋದಂತ ನೋಡೋಣ. ರೀಸೆಂಟ್ ಟೈಮಲ್ಲಿ ಟ್ರೆಂಡಿಂಗ್ ಇರೋ ತಿರಾಮಸ್ಸು ವಿತ್ ಪನ್ನೀರ್. ಹಾಟ್ ವಾಟರ್, ಅದಕ್ಕೆ 1 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರಸ್ಕ್ನ ಡಿಪ್ ಮಾಡಿ ಚೆನ್ನಾಗಿ 2 ಕಡೆ ಸೋಕ್ ಮಾಡೋ ಚೆನ್ನಾಗಿ ಅದನ್ನು ಫಸ್ಟ್ ಲೇಯರಾಗಿ ಒಂದು ಟಿಫನ್ನಲ್ಲೋ ಒಂದು ಬಾಕ್ಸಲ್ಲೋ ಇಟ್ಕೊಳ್ಳೋಣ. ಫಸ್ಟ್ ಲೇಯರ್ ರಸ್ಕ್ನ ಚೆನ್ನಾಗಿ 2 ಕಡೆ ಡಿಪ್ ಮಾಡಿ ಅರೇಂಜ್ ಮಾಡ್ಕೋಬೇಕು. ಫಸ್ಟ್ ಲೇಯರ್ನ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಇಟ್ಬಿಡೋಣ. ಮತ್ತು ಆ ತಿರಾಮಸ್ಸುಗೆ ಕ್ರೀಮಿ ಸ್ಟ್ರಕ್ಚರ್ಗೆ ಮಾಡ್ಕೊಳ್ಳೋಣ. ಪನ್ನೀರ್ ಆ್ಯಡ್ ಮಾಡ್ಕೊಳ್ಳಿ ಒಂದು ಮಿಕ್ಸರ್ ಜಾರ್ಗೆ. ಹಾಗೆ ಬಿಸಿ ಮಾಡಿ ಆರಿಗಿರೋ ಹಾಲು, ಹನಿ, ಹಾಕ್ಕೊಂಡು ಚೆನ್ನಾಗಿ ಕ್ರೀಮಿ ಸ್ಟ್ರಕ್ಚರ್ಗೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಚೆನ್ನಾಗಿ ಕ್ರೀಮಿಯಾಗಿ. ಮತ್ತು ಅದನ್ನು ಈಗ ಸೋಕ್ಡ್ ರಸ್ಕ್ ಮೇಲೆ ಫಸ್ಟ್ ಲೇಯರ್ ಇದನ್ನು ಹಾಕೋಣ. ಸೆಟ್ ಮಾಡಿಕೊಂಡು ಹಾಗೇನೀಗ ನೆಕ್ಸ್ಟ್ ಲೇಯರ್ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕು. ರಸ್ಕ್ನ ಕಾಫಿ ಇದಕ್ಕೆ ಡಿಪ್ ಮಾಡಿ ಅಗೇನ್ ಸೆಕೆಂಡ್ ಲೇಯರ್ ಅರೇಂಜ್ ಮಾಡ್ಕೊಳ್ಳೋಣ. ಅಗೇನ್ ಮೇಲೆ ಪನ್ನೀರ್, ಮಿಲ್ಕ್, ಕ್ರೀಮಿ ಸ್ಟ್ರಕ್ಚರ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೇಯರ್ ಫುಲ್ಲಿ ಕವರ್ ಆಗೋ ಥರ ಚೆನ್ನಾಗಿ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಕೋಕೋ ಪೌಡರ್ ಡಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಕ್ಲೋಸ್ ಮಾಡಿ 3 to 4 hours ರೆಫ್ರಿಜರೇಟ್ ಮಾಡಬೇಕು. ಹೆಲ್ದಿ ತಿರಾಮಸ್ಸು ರೆಡಿ. ಈಸಿ ಆ್ಯಂಡ್ ಬೆಸ್ಟ್ ಸ್ವೀಟ್ ಮನೆಯಲ್ಲಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಸಖತ್ತಾಗಿದೆ ಟೇಸ್ಟು. ಕಾಫಿ ಲವರ್ಸ್ ಖಂಡಿತವಾಗಿ ಈ ಸ್ವೀಟ್ನ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.